ನಮಸ್ಕಾರ ರೀ ಎಲ್ಲ ವೀಕ್ಷಕ ದೇವರುಗಳಿಗೆ. ಇಲ್ಲೊಬ್ಬರು ನೋಡ್ರಿ ಏರ್ಟೆಲ್ ಕಸ್ಟಮರು ಸಿಮ್ಮು ಬಂದಾಗ್ಯದ ಕಳೆದದ ಅಂಥೇಳಿ ತೊಗೊಂಡಾರ. ಇದು ನಮ್ಮ ಸೇಡಂ ತಾಲೂಕು ನೋಡ್ರಿ. ಇದು ಸಿಮ್ಮು ನಿಮ್ಮದು ಏನಾಗಿತ್ತು? ಬಂದಾಗಿತ್ತು. ಎಷ್ಟು ರೂಪಾಯಿ ತೊಗೊಂಡಾರ? 250 ತೊಗೊಂಡಾರ. 250. ಇದು ಯಾವತ್ತು ಮಾಡಿಸ್ಕೊಂಡಿರಿ? ಸಿಮ್ ಚಾಲು ಆಗ್ಯದ ಇಲ್ಲ? ನಿನ್ನೆ ಮಾಡೀನಿ, ಸಿಮ್ಮೆ ಚಾಲು ಆಗಿಲ್ಲ. ನಿಂಬಲ್ಲಿ 250 ರೂಪಾಯಿ ತೊಗೊಂಡಾರ ನೋಡಿ ಸರ್. ನಮ್ಮ ಸೇಡಂ ತಾಲೂಕಿನ ಏರ್ಟೆಲ್ ಡಿಸ್ಟ್ರಿಬ್ಯೂಟ್ರು ಚಾಂದ್ ಪಟೇಲ್ ಅಂಥೇಳಿ, ಜೂನಲ್ ಸೇಲ್ಸ್ ಮ್ಯಾನೇಜರು ಸಂಜೀವ್ ಸರ್ ಅಂಥೇಳಿ, ZBM ಸತೀಶ್ ಸರ್ ಅಂಥೇಳಿ ನೋಡ್ರಿ. ಇದು ಏನಾದರೂ ಏರ್ಟೆಲ್ ನಮ್ಮ ಕಸ್ಟಮರ್ದು ಲೂಟಿ ಹೊಡಿತಕ್ಕಂಥ ಕೆಲಸ ತಾವು ಏನು ಮಾಡ್ತಾ ಇದ್ದೀರಾ ನೋಡ್ರಿ. ಈ ರೀತಿ ಬಡವರು ಇರ್ತಾರ, ಏನದಲ್ಲ 50 ರೂಪಾಯಿ ತೊಗೊಂಬೋದು, 100 ರೂಪಾಯಿ ತೊಗೊಂಡ್ರು ಪರವಾಗಿಲ್ಲ, 250 ರೂಪಾಯಿ ತೊಗೊಂಡಿರ್ತೀರಿ ನೋಡ್ರಿ. ನೀವು ಹೊಟ್ಟಿಗೇನು ಅನ್ನ ತಿಂತೀರಾ ಅಥವಾ ಹೇಳಿ ತಿಂತೀರಾ? ಅದು ಸಿಮ್ಮ ಎಲ್ಲಿ ತೊಗೊಂಡಿರಿ ನೀವು? ಇಲ್ಲಿ ಸೈಡಾಗಿ. ಅಲ್ಲಿ 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 ಕುಂತಿದ್ರು ಪೋಸ್ಟ್ ಆಫೀಸ್ ಮುಂದೆ. ಪೋಸ್ಟ್ ಆಫೀಸ್ ಮುಂದೆ ಅದು ದೊಡ್ಡ ಛತ್ರಿ ಏರ್ಟೆಲ್ ಏರ್ಟೆಲ್ ಛತ್ರಿ ಹಚ್ಕೊಂಡು ಕುಂತಿದ್ರು. 350 ರೂಪಾಯಿ ಅಂತ ಒಂದು ತಿಂಗಳು ಫ್ರೀ ಅಂತ ಅಂದ್ರು. ತಗೊಂಡು ಕೈಸಿ ಆಯ್ತು ರೀ, ಹೋಗ್ಬಿಟ್ರಿ. ಪತಾನೇ ಇಲ್ಲ, ರೊಕ್ಕ ಬಂದಿಲ್ಲ. ರೊಕ್ಕನೂ ಬಂದಿಲ್ಲ, ಏನು ಬಂದಿಲ್ಲ. 8197512601 ಈ ನಂಬರ್ ನೋಡ್ರಿ. ಹೊಸ ಸಿಮ್ ತೊಗೊಂಡಿರ್ತಾರ, ಇಲ್ಲಿ ಕಂಪ್ನಿ ಕಡೆಯಿಂದ ಬಂದಾರ, ಏನೋ ಆಫರ್ ಅದ ಅಂಥೇಳಿ ತೊಗೊಂಡಾರ. ಅವರು 350 ರೂಪಾಯಿ ತೊಗೊಂಡಾರ, ಆದರೂ ರೀಚಾರ್ಜ್ ಬಂದಿಲ್ಲ. ರೀಚಾರ್ಜೇ ಬಂದಿಲ್ಲ. ಈಗ ಅವ್ರಿಗೆ ಏನು ಹೇಳ್ತೀರಿ? ಅವ್ರಿಗೆ ಈಗ ರೀಚಾರ್ಜ್ ಬಂದಿಲ್ಲ ಅಂದ್ರೆ ಏನು, ಅವ್ರಿಗೆ ಏನು ಮಾಡ್ಬೇಕು ಈಗ? ಅವ್ರು ಸಿಕ್ತಾರಪ್ಪ ಅಂತಂದ್ರೆ ಏನು ಮಾಡ್ತೀರಿ ಅವ್ರಿಗೆ?